ಬಾಲಕೃಷ್ಣ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಬಿಡ್ರಿ ಮೂರು ಬಿಟ್ಬಿಟ್ರು ಅವರು. ಈ ರಾಮನಗರ ಜಿಲ್ಲೆಯ ಮಗ, ಮಣ್ಣಿನ ಮಗ ಅಂತಾರೆ. ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀವಾ? ನಿರ್ಮಲಾನಂದ ಸ್ವಾಮಿಗಳೇ, ಇದು ನಿಮ್ ಕಾಣಿಸ್ತಾ ಇಲ್ವಾ ಹೋರಾಟ? ರಾಜಕೀಯದವ್ರು ಮಾತ್ರ ಬೇಕಾ? ರೈತರು ನಿಮ್ ಕಣ್ ಕಾಣಿಸ್ತಾ ಇಲ್ವಾ? ಈಗ 5 ವರ್ಷದ ಮಗ ಕೇಳ್ತದೆ, ಅಜ್ಜಿ ನೀವು ಹೋರಾಟಕ್ಕೆ ಹೋಯ್ತಿಲ್ಲ, ಜಮೀನ್ ನಮ್ಗೆ ಉಳಿಸ್ಕೊಡ್ತೀರಾ ಅಂತ. ಗಂಡಸಾದ್ರೆ ಬಂದು ನಿಂತ್ಕೋ. ಕನಕಪುರದವ್ರು ಮಾತ್ರ ರೈತರು, ನಾವು ರೈತರಲ್ವಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಮ್ದಂಡೆ. ಬಿಡದಿಯ ಟೌನ್ಶಿಪ್ ಅನ್ನ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇವತ್ತಿಗೆ 457ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 17 ತಿಂಗಳಿನಿಂದ ಈ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ರೈತರಿಲ್ಲ, ರೈತರು ಇಲ್ಲಿ ಕೃಷಿಯನ್ನ ಮಾಡ್ತಾ ಇಲ್ಲ, ಸೊ ಈ ಕಾರಣಕ್ಕಾಗಿ ನಾವು ಟೌನ್ಶಿಪ್ ಅನ್ನ ಮಾಡ್ತಾ ಇದ್ವಿ, ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ ಅಂತ. ಬಟ್ ಇಲ್ಲಿನ ರೈತರು ಬೇರೆಯದ್ದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರೈತರ ವಾದ ಏನು, ಅವರ ಅಳಲೇನು, ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ. ಇದು ಭೂಮಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವರು ರೈತರು 80% ಒಪ್ಕೊಂಬಿಟ್ಟವ್ರೆ ಅಂದ್ಬಿಟ್ಟು ದಬ್ಬಾಳಿಕೆ ಮಾಡ್ತಾವ್ರೆ. ಇಲ್ಲಿ 80% ಯಾರೂ ಒಪ್ಕೊಂಡಿಲ್ಲ, 80% ಒಪ್ಕೊಳ್ತಾ ಇರೋರೇ ಇರೋದು. ಅಲ್ಲಿ 10-15% ಒಪ್ಕೊಂಡಿರೋರು ಅವ್ರೆ. ಬಾಲಕೃಷ್ಣ ಮಾತತ್ತ ಏನಂತಾರೆ ಅಂದರೆ, ಇದು ಕುಮಾರಸ್ವಾಮಿ ಕೂಸು, ಕುಮಾರಸ್ವಾಮಿ ನಾಮಕರಣ ಮಾಡಿರೋದು ಅಂತಾರೆ. ಕುಮಾರಸ್ವಾಮಿ ಕೂಸು ಅಂದರೆ ಕುಮಾರಸ್ವಾಮಿ ಕೂಸಾಯ್ತಲ್ಲ ಕುಮಾರಸ್ವಾಮಿಗೆ. ಅವತ್ತು ಅದೇ ಹಾಸ್ಪಿಟ್ಲಲ್ಲಿ ಇವರು ಇದ್ದರು, ಡೆಲಿವರಿ ಆದಾಗ ಯಾರು ಬಾಲಕೃಷ್ಣ ಇದ್ದರು, ಆಯಿತಾ? ನಾಮಕರಣ ಮಾಡೋದು ದಿನಾನೂ ಬಾಲಕೃಷ್ಣ ಇದ್ದರು. ಕುಮಾರಸ್ವಾಮಿ ಬಾಯಲ್ಲಿ ನಾಮಕರಣ ಮಾಡ್ತಾಯಿದ್ರೆ ಇವ್ರು ಕಿವಿಲಿ ನಾಮಕರಣ ಮಾಡ್ತಾಯಿದ್ರು. ಕುಮಾರಸ್ವಾಮಿ ಕಿವಿಲಿ. ಇವತ್ತು ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು. ಅವತ್ತು ಬಾಲಕೃಷ್ಣ ಎಲ್ಲಿದ್ರು ಅಂತ ಕೇಳಬೇಕು, ಬರಲಿ ಸರ್ಕಲ್ಗೆ. ಇನ್ನೇನು ಮಾತಾಡಿದ್ರೆ ಕುಮಾರಸ್ವಾಮಿ ಬಿಟ್ಬಿಟ್ರು. ಅವರು 2 ಸತಿ ಮುಖ್ಯಮಂತ್ರಿ ಆದರು, ಅದ್ರ ಸುದ್ದಿ ಹೋಗಲಿಲ್ಲ, ಬಿಟ್ಬಿಟ್ರು. ನಾವು ರೈತರು ವಿರೋಧ ಅದ ಅಂದ್ಬಿಟ್ಟು ಅಲ್ಲಿಂದ ಆಚೆಗೆ ಯಡಿಯೂರಪ್ಪ 2 ಸತಿ ಮುಖ್ಯಮಂತ್ರಿ ಇದ್ದರು, ಅವರೂ ಬಿಟ್ಟರು. ಸಿದ್ದರಾಮಯ್ಯ ಅವರು ಮುಟ್ಟಕ್ಕೆ ಹೋಗಲಿಲ್ಲ ಫೈಲ್ನ. ಲಾಸ್ಟ್ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಬಲಂತಕ್ಕೋಸ್ಕರ ಸೈನ್ ಮಾಡವ್ರೆ ಯಾರೋ ಸಿದ್ದರಾಮಯ್ಯನವರು. ಇದೆಲ್ಲ ಇಟ್ಕೊಂಡ್ಬಿಟ್ಟು ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಒಂದು ಭಾಗ ಆಯಿತಾ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನಾದ್ರು ಹೇಳ್ತಾವ್ರೆ, ಭ್ರಷ್ಟ ಮುಕ್ತ ಕರ್ನಾಟಕನ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಇದು 2800 ಎಕರೆ ಗೋಮಾಳ ಜಮೀನಲ್ಲಿ 700 ಎಕರೆ ಗೋಮಾಳ ತೋರಿಸ್ತವ್ರಲ್ಲ, ಇನ್ನು 2000 ಎಕರೆ ಎಲ್ಲೋಯ್ತು ಅಂತ ತೋರಿಸ್ಲಿ. ಒಬ್ಬ ಡಿ ಸಿ ಬಂದು ಇಲ್ಲಿ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಲಿ 2000 ಎಕರೆ ಗೋಮಾಳ ಏನಾಯಿತು ಅಂತ. ಇದು ಭ್ರಷ್ಟಾಚಾರನ ಏನು ಅಂತ ಅವಾಗ ಹೇಳಲಿ. ಇವತ್ತು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೀನಿ ಮಾಡ್ತಾ ಇರೋದೇನು ಎಲ್ಲ ಭ್ರಷ್ಟಾಚಾರನೇ. ಎಲ್ಲ ಮಾಧ್ಯಮದವ್ರಿಗಿರ್ಬೋದು, ಎಲ್ಲ ಇಡೀ 5.5 ಕೋಟಿ ಜನ ನೋಡ್ತಾ ಇದೆ ಭ್ರಷ್ಟಾಚಾರದಲ್ಲಿ ಅದಾ ಇಲ್ವಾ ಸರ್ಕಾರ ಅಂತ. ಎಲ್ಲ ಇದ್ಕೊಂಡು ಬರೋದು ರೈತರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು, ಬಲಾಂತಕ್ಕೆ ಭೂಮಿ ಕಿತ್ಕೊಳ್ಳೋಕೆ ನೋಡೋದು. ಮೊನ್ನೆ ಅಲ್ಲೆಲ್ಲ ಎಲ್ಲರೂ ನೋಟಿಸ್ ತಗೊಂಡ್ಬಿಟ್ಟವ್ರೆ ಅಂದರು. ಅದರಲ್ಲಿ 20% ಜನ ಮಾತ್ರ ನೋಟಿಸ್ ತಗೊಂಡವ್ರೆ, ಇನ್ನೂ 80% ನೋಟಿಸ್ ತಗೊಂಡಿಲ್ಲ. ಅವ್ರು ಪ್ರೂವ್ ಮಾಡಲಿ. ಅವರು ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಂಗೆ ಒಂದೊಂದು ದಿನ ಒಂದೊಂದು ಹೇಳಿಕೆ ಕೊಡೋದು ಅವರು. ನಾವು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀವಿ, ಕಿತ್ಕೊಂಡು ಬಿಡ್ತೀನಿ, ನಾವು ಏನು ಮಾಡ್ತೀರಿ ನೀವು ರೈತರ ಕೈಲಿ ಏನಾಯ್ತದ ಮಾಡೋಕ್ಕೆ ಅಂತಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, 1 ಎಕರೆಗೆ 2 ಕೋಟಿ ಕೊಡ್ತಾ ಇದ್ದೀನಪ್ಪ, ಇನ್ನೇನು ಬೇಕು? 2 ಕೋಟಿ ಈಗ ಅವ್ರದ್ದೇ 1000 ಎಕರೆ ಜಮೀನದೆ. 100 ಎಕರೆ 200 ಎಕರೆ ಅಲ್ಲ, ಅವ್ರದ್ದೇ 1000 ಎಕರೆ ಇದೆ. ಅಲ್ಲಿ ಮಾಡಲಿ ಅವರು. 1000 ಎಕರೆ ಜಮೀನದಲ್ಲ, ಅವ್ರು ಡೆವಲಪ್ಮೆಂಟ್ ಮಾಡಲಿ ನೋಡೋಣ. ಅವ್ರದ್ದೇ ಇವತ್ತು ಮಂಡಳಿ ದುಡ್ಡು ಅಂತ ತಗೊಂಡವ್ರೆ. ಆಚೆ ಕಡೆ ಐಸ್ಪರ್ಯ ಡೆವಲಪರ್ಸು ಬರೀ 100 ಮೀಟ್ರ್ ಅಲ್ಲದೆ, 100 ಕಿಲೋಮೀಟ್ರ್ ಅಲ್ಲ, 100 ಮೀಟ್ರು ಅದು ಅವ್ರದ್ದಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಅವರು ಐಸ್ಪರ್ಯ ಡೆವಲಪರ್ಸು ಅಲ್ಲಿ ಗಂಟ ಕೊನೆ ಮಾಡೋರು, ಅಲ್ಲಿಗೆ ಅಕ್ವೇರೇಷನ್ ಅಲ್ಲಿಂದ ಆಚೆಗೆ ತಗೊಬೋದಾಯ್ತಲ್ಲ ಅವರು. ಇದು ನೀವು ಅಲ್ಲಿ ನೋಡಬೇಕು. ನೀವು ಅವೇಲೇನಿಂತ ಮಾಡವ್ರೆ, ಅಲ್ಲಿಂದ ಕೊಡೆಯಲ್ದ ಹತ್ರಕ್ಕೆ 15 ದಿನಕ್ಕೆ ಟಾರ್ ಹಾಕಿದ್ರು. ಆಚೆ ಕಡೆಗೆ ಸುಮಾರು ಇನ್ನೊಂದು 3-4 ತಿಂಗಳಾಯ್ತು ಕಿತ್ತಾಕಿ, ಇನ್ನವರೆಗೂ ಟಾರನ್ ಮಕ ಇಲ್ಲ. ಬಾಲಕೃಷ್ಣ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಬಿಡ್ರಿ ಮೂರು ಬಿಟ್ಬಿಟ್ರು ಅವರು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಮಾತು ಹೇಳ್ತಾ ಇದ್ರು, ಈಗ ಯಾರು ಕೂಡ ರೈತರಿಲ್ಲ, ಇರೋದೇ 5%, ಅಲ್ಲಿ ಏನು ಕೂಡ ಬೆಳೆಯಲಿಕ್ಕೆ ಆಗ್ತಾ ಇಲ್ಲ, ಬಂಜರು ಭೂಮಿ ಅಂತ ಹೇಳ್ತಾ ಇದ್ರು. ಈಗ ನಾವು ಗಂಡಸರುಗಳು ಮಾತಾಡೋದು ಬೇಡ, ಹೆಂಗಸರುಗಳು ಕರೀತಾವ್ರೆ. ನಿನ್ನ ಗಂಡಸಾದ್ರೆ ಬಂದು ನಿಂತ್ಕೋ,
ಇಲ್ಲಿ ಬಂದು ರೈತರು ಎಷ್ಟು ಜನ ಅವ್ರೆ ಅಂತ ಕೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನ. ಈ ಭೂಮಿ ಕೃಷಿಗೆ ಯೋಗ್ಯ ಅಲ್ಲ, ಇದೇ ಕಾರಣಕ್ಕಾಗಿ ನಾವು ಅಭಿವೃದ್ಧಿ ಮಾಡ್ತಿದೀವಿ ಅಂತ ಹೇಳಿದ್ರು. ಸ್ವಾಮಿ ಇಲ್ಲಿ ಬಂದು ನೋಡಲಿ ಬೆಳೆಗಳು ಎಷ್ಟಿದೆ, ಏನು ಎತ್ತ, ತೆಂಗಿನ ಮರ ಎಷ್ಟಿದೆ, ಮತ್ತು ಅಡಿಕೆ ಎಷ್ಟಿದೆ, ಬೆಳೆ ಏನು ಬೆಳೀತಾರೆ ಎಲ್ಲ ಬಂದು ನೋಡಬೇಕಲ್ಲ ಅವರು. ರೇಷ್ಮೆ ಎಷ್ಟಿದೆ, ಮತ್ತು ದನ ಕರುಗಳು ಎಷ್ಟಿದೆ, ಇದೆಲ್ಲ ಬಂದು ನೋಡಬೇಕಲ್ಲ ಅವರು. ಮತ್ತೆ ಬಂದು ನೋಡಬೇಕು. ಇನ್ನೊಂದೇನು ಅಂದ್ರೆ ಈ ನೀರು, ಇಲ್ಲಿ ಬೆಳೀತಾ ಇರುವಂತ ನೀರು ಕಲುಷಿತ ಆಗಿದೆ, ಇದರಿಂದ ತರಕಾರಿ ಬೆಳೀತಾ ಇದ್ರಿ, ಇದೆಲ್ಲವೂ ಕೂಡ ವಿಷ ಅಂತ ಹೇಳ್ತಾರೆ. ಹೌದು, ಎಷ್ಟು ಜನ ಸತ್ತವ್ರೆ ಸ್ವಾಮಿ ಕ್ಯಾನ್ಸರ್ ಬಂದು? ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರಲ್ವಾ? ಇದುವರೆಗೂ ಎಷ್ಟು ಜನ ಸತ್ತವ್ರೆ ತೋರಿಸ್ಲಿ ಅವರು ಕ್ಯಾನ್ಸರ್ ಬಂದು. ರೇಷ್ಮೆ ಹೋಗ್ತಾ ಇಲ್ವಾ? ರೇಷ್ಮೆ ಮಾರಾಟ ಆಗ್ತಾ ಇಲ್ವಾ ರಾಮನಗರದಲ್ಲಿ? ಯಾರು ಹೇಳಿದ್ದನ್ನ ಕ್ಯಾನ್ಸರ್ ಬರ್ತದೆ, ಇದು ತಿಂದರೆ ಅದು ತಿಂದರೆ ಕ್ಯಾನ್ಸರ್ ಬರ್ತದೆ ಅಂತೇಳಿ? ನಾವು ರೇಷ್ಮೆ ಬೆಳೆಯೋರೇನೆ ತೊಗೊಂಡು ಹೋಗ್ತೀವಲ್ಲ, ರೇಷ್ಮೆ ಒಳ್ಳೆ ರೇಟೇ ಕೊಡ್ತಾರಲ್ಲ ನಮಗೆ, ಒಳ್ಳೆ ಶೈನಿಂಗ್ ಬರ್ತದೆ ಅಂತ. ಇದೆಲ್ಲ ಯಾಕೆ ಸ್ವಾಮಿ ಇದು ಬೇಕು ಅವ್ರಿಗೆ? ಬಂದು ನೋಡಬೇಕಿಲ್ಲಿ, ಸ್ಥಳ ಬಂದು ನೋಡಲಿ, ನೋಡಿ ಇದು ಇದೆಯಾ ಯೋಗ್ಯವಾದ, ಇಲ್ಲ ಅಂದರೆ ಬೇಕಾದ್ರೆ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಎಷ್ಟು ತೆಂಗಿನ ಮರ ಇದೆ, ಸಾವಿರಾರು ತೆಂಗಿನ ಮರ ಇದೆ ಅಲ್ವರ? ಇದನ್ನೆಲ್ಲ ನಾಶ ಮಾಡೋಕೆ ಹೊರಟಿದ್ರಲ್ಲ, ನಿಮ್ಗೆ ಸರಿನಾ ನಿಮಗೆ? ಕನಕಪುರದವ್ರು ಮಾತ್ರಕ್ಕ ರೈತರು, ನಾವು ರೈತರಲ್ವಾ? ಅವ್ರಿಗೆ ಮಾತ್ರಕ್ಕ ನೀವು ಆಸ್ಪತ್ರೆ ಕೊಡ್ತೀರಿ, ಭೂಮಿ ಕೊಡಬೇಡಿ, ಮಡಿಕೊಳ್ಳಿ, ಒಳ್ಳೆ ಇದು ಬರ್ತದೆ, ಒಳ್ಳೆ ನೀರಾವರಿ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಮಾತ್ರಕ್ಕೆ ಹೇಳ್ತೀರಿ, ಇಲ್ಲಿ ಮಾತ್ರಕ್ಕ ನಾಶ ಮಾಡೋಕೆ ಬರ್ತೀರಿ. ಇದು ಸರಿನಾ ಹೇಳಿ? ಆ 3,000 ಎಕರೆ ಜಮೀನ್ದು ಏನು ಅವ್ರಿಗೆ ಬರಬೇಕಾದಂಥ ಶೇರು, ಜೊತೆಗೆ ಇದೊಂದು ಗೌರ್ಮೆಂಟು ಅಂದರೆ ಸರ್ಕಾರದ ಪ್ರಯೋಜನ ಇದೆಲ್ಲ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರದ್ದಲ್ಲ, ಇದು ಪ್ರೈವೇಟು ಡೆವಲಪರ್ಸ್ಗೋಸ್ಕರ ಡಿ.ಕೆ. ಶಿವಕುಮಾರ್ ಶ್ರಮ ಪಡ್ತವ್ರೆ. ನಾನು ಕೇಳೋದು ಇಷ್ಟೇ ಸರ್, ಈಗ ಬೆಂಗಳೂರು ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ, ಸತ್ಯ. ಬೆಂಗಳೂರು ಒತ್ತಡ ಕಡಿಮೆ ಮಾಡಬೇಕು ಅಂತಲೇ ಸುಮಾರು 20 ವರ್ಷದಿಂದನೂ ಮಾಡ್ತಾನೆ ಬಂದವ್ರೆ. ಈ ಶಿವರಾಮ್ ಕಾರಂತರು ಬಡಾವಣೆ ಮಾಡಿದ್ರು, ಅರ್ಕಾವತಿ ಬಡಾವಣೆ ಮಾಡಿದ್ರು, ವಿಶ್ವೇಶ್ವರಯ್ಯ ಬಡಾವಣೆ ಮಾಡಿದ್ರು. ಆ ಬಡಾವಣೆಗಳಲ್ಲೆಲ್ಲ ಬರೀ 10% ಮನೆಗಳು ಮಾತ್ರ ಆಗದೆ. ಯಾಕೆ ಡೆವಲಪ್ ಆಗಿಲ್ಲ? ಈಗ ಬೆಂಗಳೂರನ್ನ ಹೊರತುಪಡಿಸಿ ಅವರು ಡೆವಲಪ್ ಮಾಡಬೇಕು ಅಂತ ಬಂದಾಗ ಅವೆಲ್ಲ ಡೆವಲಪ್ ಆಗಿ ಮುಗಿಸ್ಕೊಂಬಂದರೆ ಇಲ್ಲೂ ಅವಕಾಶ ಮಾಡಿಕೊಡ್ಬೋದಾಗಿತ್ತು. ಅವರು ಅಲ್ಲೆಲ್ಲ ಬೆಂಗಳೂರು ಹತ್ರದಲ್ಲೇ ಡೆವಲಪ್ ಆಗಿಲ್ಲ ಅಂತ ಅಂದ್ರೂ 35 ಕಿಲೋಮೀಟ್ರ್ ದೂರಕ್ಕೆ ಬರೋದು ಏನೈತೆ? ಡಿ.ಕೆ. ಶಿವಕುಮಾರ್ ನಾನು ಕೇಳೋಂಥದ್ದು ಪ್ರಶ್ನೆ. ಜೊತೆಗೆ ಡಿ.ಕೆ. ಶಿವಕುಮಾರ್ಗೆ ಈಗ ಅವರು ಏನು ಹೇಳ್ತಾರೆ, ನಮ್ಮ ಈ ರಾಮನಗರ ಜಿಲ್ಲೆಯ ಮಗ, ಮಣ್ಣಿನ ಮಗ ಅಂತಾರೆ. ನಾವೇನು ಪಾಕಿಸ್ತಾನದಲ್ಲಿದ್ದೀವಾ? ಮಾಧ್ಯಮದ ಮುಖಾಂತರ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಸ್ವಲ್ಪ ಈಗಾದರೂ ಎಚ್ಚೆತ್ಕೊಂಡು ಇಲ್ಲಿಗೆ ಬಂದು ಒಂದು ಸ್ಟೇಟ್ಮೆಂಟನ್ನು ಅಲ್ಲೇ ಮಾಧ್ಯಮದ ಕರೆದು ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ರೈತರಿಗೆ ತೊಂದರೆ ಕೊಡಬೇಡಿ ಶಿವಕುಮಾರ್ ಸಾಹೇಬ್ರೆ ಅಂತ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಹೇಳಬೇಕು. ನಾವು ಪದೇ 4-5 ಸಾರಿ ಹೋಗಿ ಕೇಳಿದ್ದೀವಿ, ಇದಕ್ಕೆ ಅವರಿಂದ ಯಾವುದೇ ಉತ್ತರ ಬಂದಿಲ್ಲ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕೆ ಭಾರಿ ಆಸೆಪಟ್ಟು ಅಂತ ನಮ್ಮ ಶಿವಕುಮಾರ್ ಸಾಹೇಬ್ರಿಗೆ ನಿರ್ಮಲಾನಂದ ಸ್ವಾಮೀಜಿಯವರು ಇದ್ರ ಬಗ್ಗೆ ನಮ್ಮ ರೈತರು ಇಷ್ಟೊಂದು ಜನ ಒಕ್ಕಲೆ ಬರಿಸ್ತಾ ಇದ್ದೀರಲ್ಲ, ಯಾಕೆ ಶಿವಕುಮಾರ್ ಅಂತ ನೀವು ಪ್ರಶ್ನೆ ಮಾಡಬೇಕು. ಬೇರೆದಕ್ಕೆಲ್ಲ ಪ್ರಶ್ನೆ ಮಾಡ್ತೀರಾ ನಿರ್ಮಲಾನಂದ ಸ್ವಾಮಿಗಳೇ. ಇದು ನಿಮ್ಗೆ ಕಾಣಿಸ್ತಾ ಇಲ್ವಾ ಹೋರಾಟ? ರಾಜಕೀಯದವ್ರು ಮಾತ್ರ ಬೇಕಾ? ರೈತರು ನಿಮ್ಗೆ ಕಾಣಿಸ್ತಾ ಇಲ್ವಾ? ನಮಗೂ ನಿನ್ನ ಸ್ವಾಮಿಗಳ ಮೇಲೆ ಅಪಾರವಾದಂಥ ಗೌರವ ಇದೆ. ಯಾಕೆಂದರೆ ಈಗ ನಮ್ಮ ಸ್ವಾಮಿಗಳು ನಮಗೆ ಕಷ್ಟದಲ್ಲಿ ಬಂದು ನಮ್ಗೆ ಸಹಾಯ ಮಾಡಲಿಲ್ಲ ಅಂದಾಗ ನಮ್ಮ ಸ್ವಾಮಿಗಳ ಮೇಲೂ ನಮಗೂ ಕೋಪ ಬರ್ತದೆ. ನಾವು 16 ತಿಂಗಳಿಂದ ರೋಡಲ್ಲಿ ಬಿದ್ದಿದ್ದೀವಲ್ಲ, ನಿಮಗೆ ಕಾಣಿಸ್ತಾ ಇಲ್ವಾ? ಸ್ವಾಮಿಗಳಿಗೆ ಮಾತಾಡ್ರಿ ಮುಖ್ಯಮಂತ್ರಿ ಹತ್ರ ನೇರವಾಗಿ, ಮಾಧ್ಯಮದಲ್ಲೇ ಹೇಳಿ. ಇಲ್ಲ ಅಂದರೆ ಅದನ್ನು ಮಾಡ್ತಾ ಇಲ್ಲ ನೀವು. ರಾಜಕೀಯದವರು ಅವ್ರ ಇದು ಇವ್ರದ್ದು ನಮ್ಮ ಸಮುದಾಯರು ಹಂಗೆ ಹಿಂಗೆ ಅಂತ ಅದನ್ನು ಮಾತ್ರ ಬಾರಿಸ್ತೀರಾ. ಇಲ್ಲಿ ಸಮುದಾಯನೇ ನಾಶ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಸದ್ಯ ತಕ್ಕಲ್ವಾ ಸ್ವಾಮೀಜಿಯವರೇ? ಅದಕ್ಕೆ ಮಾಧ್ಯಮಕ್ಕೆ, ಸರ್ಕಾರಕ್ಕೆ ಸರಿಯಾಗಿ ಮಾಧ್ಯಮದ ಇದು ಸ್ವಾಮೀಜಿಯವರು ಹೇಳಬೇಕು. ಮಾಧ್ಯಮದವರು ಸ್ವಲ್ಪ ಸ್ವಾಮೀಜಿಯವ್ರಿಗೆ ತಲುಪುವ ಅಂತ ವಿಡಿಯೋ ಮಾಡಿ. ಎಲ್ಲ ಮಠದ ಸ್ವಾಮೀಜಿಗಳಿಗೂ ಹೇಳ್ತಾ ಇರೋದು. ಆಮೇಲೆ ಇವರು ಅಜ್ಜಯ್ಯ ಸ್ವಾಮಿಯವರು ವಿಶೇಷವಾಗಿ ನಮ್ಮ ಶಿವಕುಮಾರ್ ಸಾಹೇಬ್ರಿಗೆ ಹೇಳಬೇಕು. ಈಗ ಮತ್ತೊಂದು ವಿಚಾರ ಏನು ಅಂತ ಅಂದರೆ, ಸುಮಾರು ನಾವು 15 ತಿಂಗಳಿಂದ ಈ ರೋಡಲ್ಲಿ ಕುಂತಿದ್ದೀವಿ. ನಮ್ಮ ರೈತ ಮಹಿಳೆಯರು ಎಲ್ಲ ಇರ್ತಾರೆ, ಸುಮಾರು ಸಾವಿರಾರು ಜನ ರೈತ ಮಹಿಳೆಯರು ಇರ್ತಾರೆ. ಬಾಲಕೃಷ್ಣ ಈ ಕ್ಷೇತ್ರದ MLA ಬಾಲಕೃಷ್ಣನ್ಗೆ ಕಾಣಿಸ್ತಾ ಇಲ್ವಾ, ಕಿವಿ ಕೇಳಿಸ್ತಾ ಇಲ್ವಾ? ಇವತ್ತು ಮಾಧ್ಯಮಗಳಲ್ಲಿ ಚಾಲೆಂಜ್ ಮಾಡಕ್ಕೆ ಕೊಡ್ತಾರೆ, ಬೇರೆ ಚಾಲೆಂಜ್ಗಳೆಲ್ಲ ಮಾಡೋಕ್ಕಾಯ್ತಿದೆ. ಇಲ್ಲಿ ಕೂತಿರೋ ರೈತರ ಹತ್ರ ಬಂದು ಮಾತಾಡೋಕ್ಕೆ ಕಷ್ಟ ಆಯ್ತಿದ ಬಾಲಕೃಷ್ಣನ್ಗೆ? ಇದೇ ನಮ್ಮ ರೈತರು ಚಾಲೆಂಜ್ ಮಾಡಿ ಕರಿತವ್ರೆ ಬಾಲಕೃಷ್ಣನ್ಗೆ, ಬಾ ನಮ್ಮ ಬೈರಮಂಗಲ ಸರ್ಕಲ್ಗೆ, ನಿಂದೇನೈತೆ ಮಾತಾಡ್ಬಾರೆ, ಕಟ್ಟಸ ಕೇಳ್ಬಾರೆ ಅಂತ. ಯಾಕೆ ಬರಬಾರ್ದು? ಈಗ ಬಾಲಕೃಷ್ಣ ಅವರು ಹೇಳ್ತಾ ಇರೋದು ಏನು ಅಂದ್ರೆ, ಕಂಪ್ಲೀಟ್ ಆಗಿ ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು. ರೈತರಿಗೆ ಏನಾದರೂ 1 ಇಂಚು ತೊಂದರೆ ಆದರೆ ಎಲ್ಲ
ರಾಜ್ಯಗಳು ತಮಿಳುನಾಡು ಎಲ್ಲ ರೈತರ ಸಂಘದವರು ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಸಂಘದ ಹತ್ರ ಬಂದೆಲ್ಲ ಹೇಳಿದ್ದಾರೆ. ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಆ ದಿನ ಇಲ್ಲಿಂದ ರೈತರು ಹೊಡ್ತಾರೆ. ಆವತ್ತೇನಾದರೂ ರೈತರಿಗೆ 1 ಇಂಚು ಏನಾದರೂ ತೊಂದರೆ ಆದರೆ ನೇರ ಈ ಸರ್ಕಾರನೇ ಬರಬೇಕು. ಇವರು ಗುಂಡೂರಾವ್ ಥರ ಏನು ಇದು ಮುಖ್ಯ ಇದಾಗಿತ್ತಲ್ಲ, ಇವರು DK ಶಿವಕುಮಾರ್ ಅದೇ ಥರ ಇಳಿತಾರೆ. ಈ ಮದ ಇವೆಲ್ಲ ಬಿಡಬೇಕು, ರೈತರು ಪರವಾಗಿ ನೋಡಬೇಕು. ಇಷ್ಟು ಅಂಗ್ಲಾಚ್ ಕೇಳ್ಕೊತಾ ಇದ್ರು ಶಿವಕುಮಾರ್ ಅವ್ರಿಗೆ. ರೈತರು ಏನೋ ಒಂದು ಹಠ ಸಾಧಿಸೋ ಅಂಥದ್ದೇನು ಏನಿದ್ರು ಟೌನ್ಶಿಪ್ ಮಾಡಿದವ್ರು ಏನಾಗ್ಬಿಡುತ್ತೆ, ಕೃಷಿ ಭೂಮಿ ಮಾಡಪ್ಪ, ನೀನು ತಗೊಂಡು ಕನಕಪುರದಲ್ಲಿ ಬರಡು ಭೂಮಿ ಇಲ್ವಾ, ಆಯ್ತಲ್ಲ ಮಾಡು. ಬೇಡ ಅಂದರೆ ಯಾರು 700 ಹತ್ರ ಬಿದ್ದದಲ್ರಿ, ನೀರಿಲ್ಲ ಗೀರಿಲ್ಲ ಒಣಿಕೊಂಡು. ಇಲ್ಲಿ ಸುತ್ತ ನೀರದೆ, ಸಂತೃಷ್ಟಿಯಾಗಿ ತೆಂಗಿನ ಮರ ಅವೆ, ಸಪೋಟ ಗಿಡ ಅದೆ, ಅಡಿಕೆ ಗಿಡ ಅದೆ. ಏನ್ರಿ ರೈತರನ್ನ ಮಕ್ಳೆಬ್ರಿಸೋ ಅಂತ ಕೆಲಸ ಮಾಡ್ತೀರಿ? ನಮ್ಮ ರೈತರುಗಳಲ್ಲೆಲ್ಲ ಡಿಫ್ರೆಂಟ್ ಇಕ್ಕಿ ಏನೇನೋ ಮಾಡಕ್ಕೆ ಹೋಗ್ತೀರಿ. ಆ ಥರ ಏನೂ ಆಗಲ್ಲ. ನಾವು ರೈತರು ಒಗ್ಗಟ್ಟಾಗಿದ್ದೇವೆ. ವೀಕ್ಷಕರೇ, ಬಿಡದಿಯ ಟೌನ್ಶಿಪ್ ಅನ್ನ ವಿರೋಧಿಸಿ ಬರೋಬ್ಬರಿ 17 ತಿಂಗಳಿಂದ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಹಿರಿಯ ರೈತ ಮಹಿಳೆ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ? ನಾವು ಜಮೀನು ಕೊಡೋದಿಲ್ರ, ನಮ್ಮ ಮಕ್ಕಳು ಮರಿಯವೆ, ದನ ಕರ ಅವೆ, ಕೊಟ್ಬಿಟ್ಟು ನಾವೆಲ್ಲ ಹೋಗೋಣ? 2 ಕೋಟಿ ಕೊಡ್ತಾರಂತ. ಅವ್ರು 2 ಕೋಟಿ ಅವರೇ ಮಾಡಿಕೊಳ್ಳಿ, ನಮಗೆ ಬೇಕಿಲ್ಲ. ಅದೇ 2 ಕೋಟಿನ ಒಂದು ಬೆಳೆ 15 ದಿವಸ ಹಾಲು ಹಾಕಿದ್ರೆ ಅಲ್ಲೇ ಬರ್ತದೆ. ಹುಳ ಸಾಕಾಣಿಕೆ ಮಾಡಿದ್ರೆ ಅದರೊಳಗೆ ಬರ್ತದೆ. ಅವ್ರು 2 ಕೋಟಿ ತಗೊಂಡು ನಾವೇನು ಮಾಡೋಣ? ಎಷ್ಟು ಎಕರೆ ಇದೆ ನಿಮ್ದು? ನಮ್ದು ಐತೆ 3 ಎಕರೆ. ಏನೇನು ಬೆಳೀತಾ ಇದ್ರಿ? ತೆಂಗು, ಹುಲ್ಲು, ರಾಗಿ ಎಲ್ಲ ಬೆಳೀತೀವಿ. ಈಗ DK ಶಿವಕುಮಾರ್ ಅವರು ಮಾತು ಹೇಳ್ತಾ ಇದ್ರು, ಇಲ್ಲಿ ಯಾರು ರೈತರು ಇಲ್ಲ, ಅವ್ರು ಬೆಳೀತಾ ಇರುವಂತ ಬೆಳೆಯಲ್ಲಿ ಎಲ್ಲ ಕೂಡ ವಿಷ ಇದೆ ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತೀರಿ ನೀವು? ಈಸ ಅವಾಗಿಂದ ನಾವು ಇವತ್ತು ಈಸ ಇರ್ಬೋದು ಅವ್ರಿಗೆ. ಅವತ್ತಿಂದ ನಮ್ಮ ರೈತರು ಬೆಳೆದದ್ದು ಅವ್ರು ತಿನ್ಲಿಲ್ವಾ, ಉತ್ಪಾದನೆ ಮಾಡ್ಲಿಲ್ವಾ, ನಮ್ಮ ರೈತರದ್ದು ಹಾಲು ಕುಡಿಲಿಲ್ವಾ, ರೇಷನ್ ತಿನ್ಲಿಲ್ವಾ, ಏನು ತಿಂತಿದ್ರು? ರೈತರು ಬೆಳೆದೇ ತಾನೇ ಅವರು ನಾವು ಇಲ್ಲಿಂದ ಕಳಿಸಿದ್ರೆ ಅವರು ತಿಂತಾ ಇದ್ದಿದ್ದು. ಅವಾಗಿಂದ ಎಂತ ಅವ್ರ ಮನೆಯಿಂದ ತಂದು ಹೊಲದೇ ಮಾಡಿ ತಿಂತಿದ್ರ. ನಾವು ಕಳಿಸಿದ್ದು ಸೊಪ್ಪು ಸದೆ ತರಕಾರಿ ಎಲ್ಲನೂ ಅಲ್ಲಿಗೆ ಹೋಗೋದು, ಅದನ್ನೇ ತಗೊಂಡು ತಿನ್ನೋದು. ಇವತ್ತು ಈಸ, ಹಾಲು ಈಸ, ತರಕಾರಿನೂ ಈಸ, ರೇಷನ್ನು ಈಸ. ಬೇಕಿಲ್ಲ, ನಾವು ಬೆಳೆದಾಗ ನಾವು ತಿಂತೀವಿ. ಈಗ ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಅಲ್ಲ DK ಶಿವಕುಮಾರ್ ಅವರು, ಹೋಗ್ಲಿ ಇವ್ರು ಇಲ್ಲಿ ಬಾಲಕೃಷ್ಣ ಅವ್ರು ಬಂದಿದ್ರ ಇಲ್ಲಿಗೆ? ಹೆಂಗೆ ಎಲ್ಲ ಇಷ್ಟು 1.5 ವರ್ಷದಿಂದ ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ. ಊಟ ಇಲ್ಲದೆ, ನೀರಿಲ್ಲದೆ, ಮಳೆ ನೆನ್ಕೊಂಡು ಒಂದು ದಿವಸ ಆದ್ರೂ ಏನು ನಿಮ್ಮ ಕಷ್ಟ ಸುಖ ಅಂತ ಕೇಳಲಿಲ್ಲ. ಯಾವ ರಾಜಕೀಯ ಆಡ್ತಾರೆ? ನಾವು ಬುದ್ಧಿ ಇಲ್ಲ ಓಟ್ ಹಾಕಿ ಗೆಲ್ಸಿದ್ದು, ಅರ್ಥ ಆಯ್ತಾ? ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಸಿದ್ವಲ್ಲ, ನಾವು ಕೆಡ್ದಲ್ಲಿ ಹೊಡ್ಕೊಬೇಕು. ಈಗ ಟೌನ್ಶಿಪ್ ಮಾಡ್ತೀನಿ ಅಂತ DK ಶಿವಕುಮಾರ್ ಅಟಕ್ ಬಿದ್ದವ್ರೆ. ಅವರು ಜಮೀನು ವಾಪಸ್ ತಗೋತಾರೆ, ಸ್ವಾಧೀನ ಮಾಡ್ಕೋತಾರೆ. ಇಲ್ಲಿ ಬಂದು ರೈತರನ್ನ ಕೇಳಬೇಕು. ಇಲ್ಲಿ ಬಂದು ರೈತರ ಹತ್ರ ಕುತ್ಕೊಂಡು ಮಾತಾಡಿ ಏನು ಕೊಡ್ತೀರಾ ಬಿಡ್ತೀರಾ ಅಂತ ಇಲ್ಲಿ ಕೇಳಬೇಕು. ನೀನೆಲ್ಲೋ ಕುತ್ಕೊಂಡು ಕೇಳ್ಬಿಟ್ರೆ, ನಾವು ಹೇಳ್ಬಿಟ್ರೆ ನೀನು ಬೇಕಾದವ್ರನ್ನ ಯಾರನ್ನು ಸೇರಿಸ್ಕೊಂಡು ಪುಡಾಡಿಗಳ್ನ ಒಳ್ಳೊಳಗೆ ಅವ್ರಿಗೆ ಲಂಚ ಕೊಟ್ಟು ಅಷ್ಟು ಇದು ಮಾಡಿಸ್ಕೊತೀವಿ. ನಾವು ಬಡವರು ಓಡಾಡ್ತೀವಿ. ಮಕ್ಕಳು ಇವತ್ತು 5 ವರ್ಷದ ಮಗ ಕೇಳ್ತದೆ, ಅಜ್ಜಿ ನೀನು ಹೋರಾಟಕ್ಕೆ ಹೋಯ್ತಿಲ್ಲ, ನಮ್ಮ ಆಸ್ತಿ ಉಳಿತದ? ನಾವು ನಮಗೆಷ್ಟು ಕಣ್ಣೀರು ನೀರು ಬಂದದೆ 5 ವರ್ಷದ ಮಗ ಕೇಳಬೇಕಾದ್ರೆ. ನಮ್ಗೋಳು ಅವ್ರಿಗೆ ತಗ್ಲಲ್ವ? ನಾವು ಎಷ್ಟು ಕಷ್ಟ ಬಿದ್ದು ಕಲ್ಲಾದಿ ಮುಳ್ಳಾದಿ ಇಟ್ಟಿಲ್ದೆ ನೀರಿಲ್ದೆ ಜಮೀನು ಸಂಪಾದನೆ ಮಾಡಿದ್ದೀವಿ. ಇವತ್ತು ಅದ್ರ ಮೇಲೆ ನಿನ್ನ ಕಣ್ಣು ಹಾಕಕ್ಕೆ ಬಂದಿದ್ದಿ. ನಿನ್ನ ದೇವ್ರು ಒಳ್ಳೇದು ಮಾಡ್ತದ? ಅವನ ಮಕ್ಕಳ ಮರಿಗೆ ಒಳ್ಳೇದು ಮಾಡ್ತದ? ರೈತರ ಮೇಲೆ ಏನು ಅವನಿಗೆ ಹೋದ? ವರ್ಷ ಅಂತ ಇಟ್ಕೊಂಡ್ರು ಕೂಡ ಈ ವಯಸ್ಸಲ್ಲಿ ಈ ಹೋರಾಟ ಬೇಕಿತ್ತ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ. ಪ್ರಶ್ನೆ ಅಂದರೆ ನಮ್ಮ ಜಮೀನಿಗೆ ಸಲುವಾಗಿ ಕಷ್ಟ ಬಿದ್ದಿರೋ ಜಮೀನು ಮುಳ್ಳು ಕಲ್ಲು ಆದಿ ಇಟ್ಟಿಲ್ದೆ ನೀರಿಲ್ಲದೆ ಇದು ಮಾಡಿಕೊಂಡು ಬೆಳೆದು ಮಾಡಿರೋ ಸಂಪಾದನೆ ಮಾಡಿರೋ ಜಮೀನು ಅವರೇನು ನಮಗೆ ಕೊಟ್ಟಿಲ್ಲ. ನಾವು ಕಷ್ಟ ಬಿದ್ದು ಮಾಡಿರೋದು. ಆ ಮಳೆ ಕೀಳುವಾಗ ಕಲ್ಲು ಆಯುವಾಗ ಎಷ್ಟು ನಮಗೆ ಕಣ್ಣಲ್ಲಿ ನೀರು ಬಂದದೆ ಅಂದರೆ
ಆ ಭಗವಂತನಿಗೆ ಈ ಭೂಮಿ ತಾಯಿ ಗೊತ್ತು. ಅವನ ಜಮೀನು ತಗೊಂಡ್ರೆ ನಮ್ಮ ಎತ್ತು ತಾಯಿ ನಮ್ಗೆ ಕೊಟ್ಟಂಗೆ. ಅರ್ಥವಾಯ್ತಾ? ಈಗ ಎತ್ತು ತಾಯಿನ ಮಾರ್ಕೊಳಕ್ ನೀವು ರೆಡಿ ಇಲ್ಲ. ನಾವಿಲ್ಲ, ಅದರಿಂದ ನಾವು ಅನ್ನ ತಿಂತಾ ಇರೋದು. ಆ ಎತ್ತು ತಾಯಿಯಿಂದನೇ ನಾವು ಅನ್ನ ರೈತರು ತಿಂತಾ ಇರೋದು. ಅದು ಇಲ್ದವರೆ ರೈತರು ಏನು ತಿಂತಾರೆ?